ಸಿಕ್ಕಿ ಮತ್ತೆ ಅಲ್ಲಿ ತಗೊಂಡೋಗಿ ಕೊಡುವಾಗ ಅದು ಫಾಲ್ಟ್ ಆಗಿದೆ ಅಂತ ಗೊತ್ತಾಯ್ತು. ಸೊ ಹಂಗಾಗಿ ಆ್ಯಂಡ್ ಗೈಸ್ ಮತ್ತೆ ನಂಗೆ ಊಟ ಕಳಿಸಿದರೆ ಚಿಕ್ಕಿಯವ್ರ ಮನೆಗೆ ಹೋಗಿದ್ದಾ ನೋಡ್ದ ಚಿಕ್ಕಿನ ಅವ್ರ ಮನೆಗೆ ಹೋಗಿದ್ದಾರೆ. ಏನಕ್ಕೆ ಅಂತಂದರೆ ಇನ್ನೇನು ಮದುವೆ ಹತ್ರ ಬಂತಲ್ಲ ಗೈಸ್, ಸೊ ಅದಕ್ಕೆ ಲಗ್ನ ಕಟ್ಸೋಕ್ಕೆ ಅಂತ ಹೋಗಿದ್ದಾರೆ. ಏನೇ 8 ಗಂಟೆ 7 ಗಂಟೆಲಿ ಹೋಗಿರೋರು, ಬೆಳಗ್ಗೆ 5 ಗಂಟೆಲಿ ಬಂದಾರೆ. ನಮ್ಮ ಮತ್ತೆ ನೋಡ್ತಾ ಇದ್ರೆ ಬ್ಲಾಗು, ಇಲ್ಲ ನಮ್ಮವ್ರು ನೋಡ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಹಾಕ್ಬಿಟ್ಟು ಆನ್ಸರ್ ಮಾಡಿ, ಓಕೆನಾ ಗೈಸ್? ಇವ್ನು ಕೇಳಿದ್ನಲ್ಲ ಹುಡುಕಿ ಅಂತ ಹುಡ್ಕೋದ್ರೆ ಯಾರು ಉಪವಾಸ ಇರ್ತಾರೆ ಜೀವನದಲ್ಲಿ ನಾವೇನಕ್ಕೆ ಮಾಡ್ತಾ ಇದ್ದೀವಿ? ನನಗೆ ಊಟಕ್ಕೆ ಏನು ಸ್ಪೆಷಲ್ ಗೊತ್ತಾ? ಬನ್ನಿ ತೋರಿಸ್ತೀನಿ. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕದಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರು ಹೊಸೊಬ್ಬರು ಬಂದಿದ್ದೀರಾ, ಹಾಗೆ ಹೊಸೊಬ್ಬರು ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೆ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ಇವತ್ತಿನ ವ್ಲಾಗಲ್ಲಿ ನಾನು ಎದ್ಬಿಟ್ಟು ರೆಡಿಯಾಗಿ ಹೊರಗಡೆ ಬರೋಷ್ಟೊಳಗೆ ನಮ್ಮ ಮನೇಲಿ ಆಲ್ರೆಡಿ ಯಾರೂ ಇಲ್ಲ. ಎಲ್ಲಿಗೆ ಹೋಗೋರೆ ಏನು ಅಂತ ಆಮೇಲೆ ಹೇಳ್ತೀನಿ. ನೋಡಿ, ಆಲ್ರೆಡಿ 10 ಗಂಟೆ ಆಗೋಗೈತೆ ಟೈಮು. ನಮ್ಮ ತಾತ ಎದ್ಬಿಟ್ಟು ಟಿ ವಿ ನೋಡ್ಕೊಂಡು ಕೂತೈತೆ. ಹುಷಾರೋ ತಾತ, ಇವಾಗ ಆರಾಮಾಗಿದೆಯಾ? ನಿನ್ನೆ ಸ್ವಲ್ಪ ಸುಸ್ತರ ಆಗ್ಬಿಟ್ಟು ಅವ್ರಿಗೆ ನೆನ್ನೆ ಮೊನ್ನೆಲ್ಲ ಸ್ವಲ್ಪ ಅವ್ರಿಗೆ ಎನರ್ಜಿ ಇರಲಿಲ್ಲ ಬಾಡಿಲಿ. ಸೊ ಗ್ಲೂಕೋಸ್ ಎಲ್ಲ ಹಾಕ್ಸಿ ಸ್ವಲ್ಪ ಆಸ್ಪತ್ರೆಗೆ ಕರ್ಕೊಂಡು ತೋರಿಸ್ಬಿಟ್ಟು ಬಂದು. ಆ್ಯಂಡ್ ಎಸ್, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ನಮ್ಮ ಮನೇಲಿ ಯಾರೂ ಇಲ್ಲ, ಎಲ್ಲೋದ್ರು ಏನು ಅಂತ ನಾನು ಇವಾಗ ಬಂದಮೇಲೆ ಹೇಳ್ತೀನಿ ಇನ್ ದ ಸೆನ್ಸ್ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಆಲ್ರೆಡಿ 10 ಗಂಟೆ ಆಗ್ಬಿಟ್ಟಿದೆ ಗೈಸ್. ಮನೇಲಿ ತಿಂಡಿ ಮಾಡಿಲ್ಲ, ಸೊ ಹೊರಗಡೆ ಹೋಗ್ಬಿಟ್ಟು ತಿಂಡಿ ಮಾಡ್ಕೊಂಬರ್ಬೇಕು. ಸದ್ಯಕ್ಕೆ ಇವಾಗ ಹೋಗ್ಬಿಟ್ಟು ಹೊಟ್ಟೆಗೆ ಏನಾರು ಹಾಕೊಂಬರೋಣ ಬನ್ನಿ. ಇಲ್ಲ ಅಂತಂದರೆ ಮಧ್ಯಾಹ್ನದವರೆಗೂ ಉಪವಾಸ ಬೀಳಬೇಕಾಗತ್ತೆ. ಯಾರು ಉಪವಾಸ ಇರ್ತಾರೆ ಜೀವನದಲ್ಲಿ ನಾವೇನಕ್ಕೆ ಮಾಡ್ತಾಯಿದ್ದೀವಿ? ಹೊಟ್ಟೆಗೋಸ್ಕರ ಮಾಡ್ತಾಯಿದ್ದೀವಿ. ಸೊ ಫಸ್ಟ್ ಇವಾಗ ಹೋಗ್ಬಿಟ್ಟು ಹೊಟ್ಟೆಗೆ ಮೇವು ಹಾಕೊಂಬರೋಣ ಬನ್ನಿ ಗೈಸ್. ನಾನು ತಿಂಡಿ ಮಾಡೋಣ ಅಂದ್ಬಿಟ್ಟು ಅಲ್ಲಿಂದ ಬಂದೆ. ನಮ್ಮ ಅಚ್ಚ ಫೋನ್ ಮಾಡ್ಬಿಟ್ಟು ಕರ್ದಲ್ಲೋ, ಇನ್ನೂ ತಿಂಡಿಗೆ ಬಂದಿರಲ್ಲ, ಬಾಲ ತಿಂಡಿ ಮಾಡುವಂತವ. ತಿಂಡಿ ಕರೆದ್ಬಿಟ್ಟು ತಿಂಡಿ ಅಲ್ಲ ತಿಂಡಿ ಕರೆದ್ಬಿಟ್ಟು ನೀನು ಪಲಾವ್ ಮಡಗಿಲ್ವಲ್ಲ, ಏನು ಹೇಳ್ಬೇಕು ನಿನಗೆ? ಗೈಸ್, ನಾನು ರಾತ್ರಿ ಹೊತ್ತೆಲ್ಲ ಎಡಿಟ್ ಮಾಡ್ಕೊಂಡು ಕೂತಿರ್ತೀನಿ, ಇನ್ನೇನು ಮಾಡಲಿ? 6 ಗಂಟೆಗಂತ ಎದ್ದೊಳಕ್ಕಾಗಲ್ಲ. ನೋಡ್ರಿ ಬೈತಾ, ಮದುವೆ ಗಂಡು 10 ಗಂಟೆ ಗಂಟ ಮನೆ ಕತ್ತಿ ಅಂದ್ಬಿಟ್ಟು ನೋಡಿ ನಂಗೋಸ್ಕರ ಬಿಸಿ ಇಡ್ಲಿ ತೆಗಿತಾವನೆ. ಪಲಾವ್ ಖಾಲಿ ಮಾಡ್ಬಿಡಿಗೆಲ್ಲ ಸಾಕು. ಸೊ ಬನ್ನಿ ಗೈಸ್, ಇವಾಗ ದೋಸೆ ಇಲ್ಲ ಇಡ್ಲಿ ಎರಡೇ ಇರೋದು. ದೋಸೆ ಎಣ್ಣೆ ಚೀಟು ಅಂದ್ಬಿಟ್ಟು ಬೇಡ ಅಂದೆ, ಈಗ ಇಡ್ಲಿ ತಿಂತೀನಿ. ನ್ಯೂಟ್ರಿಷನ್ ಫುಡ್ ಗೈಸ್. ಇವ್ನು ಕೇಳಿದ್ನಲ್ಲ ಹುಡುಕಿ ಅಂತ ಹುಡ್ಕೋದ್ರೆ ಹೇಳಿನ ಕಲಾ ಹುಡುಕ್ತಾರೆ ಸಾಕು. ಸೊ ಬನ್ನಿ ಗೈಸ್, ಇವಾಗ ಇಡ್ಲಿ ತಿನ್ಕೊಂಡು ಇಲ್ಲಿಂದ ನಮ್ಮನೆಯವ್ರು ಎಲ್ಲಾಗೋರೆ ಅಂತ ಹೇಳ್ತೀನಿ. ಇಡ್ಲಿ ಹಾಕೊಟ್ಟ ತಿಂದಾಯ್ತು. ರಾಜ್ಕುಮಾರ್ ಯಾವಾಗ ಮದುವೆ ನಿಂದು? ಅವ್ರ ಅಣ್ಣನ ಮಾಡ್ದ ಗೈಸ್. ನಿಮ್ಗೆ ಹೇಳವನೇ ಹುಡುಕಿ ಅಂತ. ಬರ್ಲೇ ಇಲ್ಲ ಗೈಸ್. ಹೇಳ್ತೀನಿ ಕೇಳಿ, ಮದುವೆ ಕರೆದ್ರೆ ಏನಕ್ಕೆ ಹೋಗಕ್ಕಿಲ್ಲ ಅಂತ ದೇರ್ ವಾಸ್ ಎ ರೀಸನ್ ಏನಿಲ್ಲ. ಬರ್ತೀನಿ ಅಂತ ಹೇಳ್ಬಿಟ್ಟು ಸರಿಯಾಗಿ ಬರ್ತೀನಿ ಅಂತ ಹೇಳ್ದೆ. ಮದುವೆ ಆ ಕಡೆ ಬರೋರ್ ಕತೆ ಏನ್ ಮಾಡಿದ್ರೆ ಕೇಳಿ ಒಂಚ. ಬೆಳಗಿನ ಜಾವ 5 ಗಂಟೆಗೆ ಬಂದವ್ರೆ. ನೆನ್ನೆ ರಾತ್ರಿ ಏನೋ 8 ಗಂಟೆ 7 ಗಂಟೆಲಿ ಹೋಗಿರೋರು, ಬೆಳಗಿನ ಜಾವ 5 ಗಂಟೆಲಿ ಬಂದವ್ರೆ. ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಥೈಲ್ಯಾಂಡ್ ಟ್ರಿಪ್ ಹೋಗಿದ್ರಲ್ಲ, ಹಂಗಾಗಿ ಥೈಲ್ಯಾಂಡ್ ಟ್ರಿಪ್ ಹೋಗಿದ್ರಂತೆ. ನೀನು ತಿಂಡಿ ಮಾಡ್ದ ಮಾಡಿಲ್ವಾ? ಸರಿ ಆಯ್ತು, ತಿಂಡಿ ಮಾಡಿ ಬರ್ತೀನಿ, ಬಾಯ್. ಒಳ್ಳೆ ಕತೆ. ಸೊ ಗೈಸ್, ಇಲ್ಲೇ ಇದು ನಮ್ಮ ಫ್ರೆಂಡ್ ಅವ್ರದ್ದೇ ಹೋಟ್ಲು. ಸೊ ನಮ್ಮ ಮನೇಲಿ ಯಾರಾದರೂ ಎಲ್ಲಾದರೂ ಹೋದರೆ ನಾವು ಯಾವಾಗಲೂ ಇಲ್ಲಿಗೆ ಬಂದು ತಿನ್ನೋದು. ಆ್ಯಂಡ್ ಆಲ್ರೆಡಿ ನಮ್ಮ ಮನೇಲಿ ಯಾರೂ ಇಲ್ಲ ಅಂತ ಗೊತ್ತಾಗಿ ಅವನಿಗೆ ಮಧ್ಯಾಹ್ನಕ್ಕೂ ಇಲ್ಲಿಗೆ ಬಂದ್ಬಿಡು ಊಟಕ್ಕೆ ಅಂತ ಕರೀತಾವನೆ. ಬಟ್ ಮಧ್ಯಾಹ್ನಕ್ಕೆ ಮನೇನೇ ಸಾಂಬಾರು ಮಾಡಿ ಇಕ್ಕವ್ರೆ. ಸೊ ಸಾಂಬಾರು ಮಾಡಿ ಇಕ್ಕಿರೋದಕ್ಕೆ ಒಂಚೂರು ಅನ್ನ ಮಾಡ್ಕೊಂಡು ಅದನ್ನೇ ತಾಡಿಸ್ಬಿಟ್ರೆ ಮುಗೀತು, ಮಧ್ಯಾಹ್ನದ ಊಟ ಖತಮ್. ಸೊ ಇನ್ನು ಸಂಜೆ ಅಷ್ಟೊಳಗೆ ಅವರೇ ವಾಪಸ್ ಬಂದಿರ್ತಾರೆ, ಅವ್ರು ಮಾಡ್ಕೊತಾರೆ. ಸೊ ಬನ್ನಿ ಇವಾಗ ಸದ್ಯಕ್ಕೆ ಇವಾಗ ಇಲ್ಲಿಂದ ಮನೆಗೆ ಹೋಗೋಣ. ಗೈಸ್, ನಾನು ತಿಂಡಿ ಮುಗಿಸ್ಕೊಂಡು ಮನೆಗೆ ಬಂದೆ. ಆ್ಯಂಡ್ ನಮ್ಮನೆಯವ್ರು ಎಲ್ಲೋಗೋರೆ ಅಂತ ಹೇಳ್ತೀನಿ ಅಂತಂದೆ ಅಲ್ವಾ? ಸೊ ನಮ್ಮನೆಯವರು ಇವತ್ತು ನಮ್ಮನೆಯವ್ರ ಮನೆಗೆ ಹೋಗೋರೆ. ಅಂದರೆ ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅತ್ತಿಗೆ, ನಮ್ಮ ಪಾಪು ಮತ್ತು ನಮ್ಮ ಕಡೆಯವರೊಬ್ಬರು ಸೇರಿಕೊಂಡು ಅವ್ರ ಮನೆಗೆ ಹೋಗಿದ್ದಾರೆ. ಏನಕ್ಕೆ ಅಂತಂದರೆ ಇನ್ನೇನು ಮದುವೆ ಹತ್ರ ಬಂತಲ್ಲ ಗೈಸ್, ಸೊ ಅದಕ್ಕೆ ಲಗ್ನ ಕಟ್ಸೋಕ್ಕೆ ಅಂತ ಹೋಗಿದ್ದಾರೆ. ಸೊ ಅದೊಂದು ಶಾಸ್ತ್ರ ಥರ ಮಾಡ್ತಾರೆ ನಮ್ಮ ಕಡೆ. ಮದುವೆಗೆ 5 ದಿನ ಮುಂಚೆ ಇದ್ದಂಗೆ, ಇಲ್ಲ ಅಂತಂದರೆ 9 ದಿನ ಮುಂಚೆ ಇದ್ದಂಗೆ ಲಗ್ನ ಕಟ್ಟಿಸೋ ಕಾರ್ಯಕ್ರಮ ಅಂತ ಮಾಡ್ತಾರೆ. ಲಗ್ನ ಕಟ್ಸೋದು ಸೆನ್ಸ್ ಇದು ಕೈಗೆಲ್ಲ ಇದನ್ನು ಕಟ್ತಾರೆ ನೋಡಿ, ಹೂವು ಮತ್ತು ಇದನ್ನು ಕಟ್ಬಿಟ್ಟು ಮಾಡ್ತಾರಲ್ಲ, ಸೊ ಅದನ್ನು ಕಟ್ಸೋಕ್ಕೆ ಅಂತ ಹೋಗಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಏನಾಯಿತು ಗೊತ್ತಾ ಗೈಸ್, ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತು ದ್ಯಾಟ್ ನಮ್ಮವ್ರಿಗೆ ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಅಂತ ಕರ್ಕೊಂಡು ಹೋಗಿದ್ದೆ. ಬಟ್ ಆ ಪಾಸ್ಪೋರ್ಟ್ ವೆರಿಫಿಕೇಷನ್ ಟೈಮಲ್ಲಿ ಏನಾಗಿದೆ ಅಂತಂದರೆ, ನಾವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಬರ್ತ್ ಪ್ಲೇಸ್ ಬಂದುಬಿಟ್ಟು, ಅಂದರೆ ಪ್ಲೇಸ್ ಆಫ್ ಬರ್ತ್ ಬಂದುಬಿಟ್ಟು ಬೆಂಗಳೂರು ಅಂತ ಕೊಟ್ಟಿದ್ದು. ಬಟ್ ಅವ್ರದ್ದು ಬರ್ತ್ ಸರ್ಟಿಫಿಕೇಟಲ್ಲಿ ತುಮಕೂರು ಅಂತ ಇತ್ತು. ಸೊ ಇವಾಗ ಪೊಲೀಸ್ ವೆರಿಫಿಕೇಷನ್ಗೆ ಅಂತ ಅಂದ್ಬಿಟ್ಟು ಮೊನ್ನೆ ಬಂದಿದ್ರಂತೆ. ಬಟ್ ಆವಾಗ ಪೊಲೀಸ್ ವೆರಿಫಿಕೇಷನ್ ಮಾಡ್ಸೋಕೆ ಹೋದಾಗ ಅವರು ಬರ್ತ್ ಸರ್ಟಿಫಿಕೇಟ್ ನೋಡಿಬಿಟ್ಟು ಇದರಲ್ಲಿ ನೇಮ್ ಮಿಸ್ ಮ್ಯಾಚ್ ಇದೆ, ಬರ್ತ್ ಸರ್ಟಿಫಿಕೇಟಲ್ಲಿ ಪ್ಲೇಸ್ ಆಫ್ ಬರ್ತ್ ಬಂದುಬಿಟ್ಟು ತುಮಕೂರು ಅಂತ ಇದೆ, ಬಟ್ ನೀವು ಅಪ್ಲಿಕೇಶನ್ ಟೈಮಲ್ಲಿ ಬೆಂಗಳೂರು ಅಂತ ಹಾಕ್ಬಿಟ್ಟಿದ್ದೀರಾ. ಸೊ ಹಂಗಾಗಿ ಇದು ರಿಜೆಕ್ಟ್ ಆಗುತ್ತೆ.
ಅಂತ ಅಂದರು. ಸೊ ಅದಕ್ಕೆ ಇವಾಗ ಇಲ್ಲಿ ಕೋರಮಂಗ್ಲದಲ್ಲಿ ಇನ್ನೊಂದು ಪಾಸ್ಪೋರ್ಟ್ ಆಫೀಸ್ ಇದೆಯಲ್ಲ, ಸೊ ಅಲ್ಲಿ ಏನೇನು ಚೇಂಜಸ್ ಇದ್ರೂ ಎಲ್ಲ ಮಾಡ್ತಾರಂತೆ. ಸೊ ಅದಕ್ಕೆ ಇವಾಗ ಅಲ್ಲಿಗೆ ಇನ್ನೊಂದು ಅಪಾಯಿಂಟ್ಮೆಂಟ್ ತೊಗೊಂಡು ಕರ್ಕೊಂಡು ಹೋಗ್ಬೇಕು ಅವ್ರನ್ನ. ಸೊ ಕರ್ಕೊಂಡು ಹೋಗೋಷ್ಟರೊಳಗೆ ಮೈಟ್ ಬಿ ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾವು ಅಂದ್ಕೊಂಡಿದ್ದೆವು ದಟ್ ಒಂದೇ ಅಟೆಂಪ್ಟಲ್ಲಿ ಬರುತ್ತೆ ಪಾಸ್ಪೋರ್ಟ್ ಅಂತ. ಬಟ್ ಬರಲಿಲ್ಲ, ಬಿಕಾಸ್ ಅದು ನಮ್ಮದೇ ಫಾಲ್ಟು. ಅಂದರೆ ನಾವು ಅವತ್ತು ಸಿಕ್ಕಿರಲಿಲ್ಲ ನಮಗೆ ಅದು. ಏನೋ ಬರ್ತ್ ಸರ್ಟಿಫಿಕೇಟ್ ನಮ್ಮ ಕೈಲಿ ಇದ್ದಿದ್ದರೆ ಮಾಡಿಬಿಡ್ತಿದ್ದು, ಬಟ್ ಅದು ಹುಡ್ಕೋಕ್ಕಾಗಿರಲಿಲ್ಲ. ಇವಾಗ ಸಿಕ್ಕಿ ಮತ್ತೆ ಅಲ್ಲಿ ತೊಗೊಂಡೋಗಿ ಕೊಡುವಾಗ ಅದು ಫಾಲ್ಟ್ ಆಗಿದೆ ಅಂತ ಗೊತ್ತಾಯಿತು. ಸೊ ಹಂಗಾಗಿ ಅದೊಂದು ಎಡವಟ್ಟಾಗಿ ಈಗ ಮತ್ತೆ ಇನ್ನೊಂದು ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ದೀನಿ. ಸೊ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅದನ್ನು ಕರೆಕ್ಟ್ ಮಾಡಿಸ್ಕೊಂಬರ್ಬೇಕು. ಅದನ್ನು ಕರೆಕ್ಟ್ ಆದರೆ ಮತ್ತೆ ಇನ್ನು ಪೊಲೀಸ್ ವೆರಿಫಿಕೇಷನ್ಗೆ ಹೋಗುತ್ತೆ, ಮತ್ತು ಅದಾದಮೇಲೆ ಪಾಸ್ಪೋರ್ಟ್ ಬರೋದು. ಸೊ ಅದು ಸ್ವಲ್ಪ ಡಿಲೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಈಗ ಆಲ್ರೆಡಿ ಮನೇಲಿ ಎಲ್ಲರೂ ಕಾರ್ಡ್ ಗೀಡ್ ಕೊಡೋದೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಾನು ಮೊನ್ನೆ ಎಲ್ಲ ಹೋಗ್ಬಿಟ್ಟು ಕಾರ್ಡ್ ಕೊಟ್ಬಿಟ್ಟು ಸ್ವಲ್ಪ ಸ್ಟ್ರೀಮ್ನ ಲೇಟಾಗಿ ಸ್ಟಾರ್ಟ್ ಮಾಡಿದೆ. ಯಾಕೆ ಅಂತಂದರೆ ನಾವು ಕಾರ್ಡ್ ಫಸ್ಟ್ ಕೊಡಬೇಕಲ್ವ. ಸೊ ಇವಾಗ 2ನೇ ಚೀಲದಲ್ಲೂ ಎಲ್ಲ ಕಾರ್ಡೆಲ್ಲ ಖಾಲಿಯಾಗಿ ಇನ್ನಿಷ್ಟು ಉಳಿದೈತೆ ಅಷ್ಟೇ, ಇಷ್ಟೇ ಉಳಿದಿರೋದು. ಇನ್ನಿಷ್ಟು ಖಾಲಿ ಆದರೆ ನಾವು ಓಡಿಸಿದ ಕಾರ್ಡೆಲ್ಲ ಫುಲ್ ಖಾಲಿ ಆಗಿಬಿಡ್ತದೆ. ಆ್ಯಂಡ್ ಇಲ್ಲಿ ಅಕ್ಕಪಕ್ಕ ಊರುಗಳಿಗೆ ಕೊಡಬೇಕು. ಯಾಕೆಂತಂದರೆ ಅಕ್ಕಪಕ್ಕ ಊರುಗಳಿಗೆಲ್ಲ ಮನೆ ಕೊಡಬೇಕು ಗೈಸ್. ಅಂದರೆ ಒಂದೊಂದು ಮನೆಯೂ ಬಿಡ್ದಂಗೆ ಎಲ್ಲ ಮನೆಗೂ ಕೊಡಬೇಕು. ಯಾಕೆಂತಂದರೆ ನಮ್ಮ ಅಪ್ಪನಿಗೆ ಗೊತ್ತಿರೋರೆಲ್ಲ ತುಂಬ ಜನ ಇದ್ದಾರೆ. ಸೊ ಅವರೆಲ್ಲರಿಗೂ ಕೊಡಲೇಬೇಕು. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಅವರು ಲಗ್ನ ಕಟ್ಸೋಕೆ ಹೋಗಿದ್ರು. ಆ್ಯಂಡ್ ಇವತ್ತು ನಾವು ಮನೇಲಿ ಒಬ್ಬರೇ ಇದ್ವಲ್ಲ, ಇನ್ನು ನಮ್ಮ ಚೆಲುವಣ್ಣನ ಕರ್ಕೊಂಡು ಸಂಜೆ ಹೋಗ್ಬಿಟ್ಟು ಕಾರ್ಡ್ ಕೊಟ್ಬಿಟ್ಟು ಬರಬೇಕು. ಆ್ಯಂಡ್ ಇನ್ನೇನು ಮದುವೆ ಹತ್ರ ಬರ್ತಾರೋ ಏನೋ ಕಾರಣದಿಂದ ನಾನು ಇವಾಗ ಇನ್ಮೇಲೆ ಸ್ಟ್ರೀಮ್ನ ಸ್ವಲ್ಪ ಕಟ್ ಡೌನ್ ಮಾಡಬೇಕಾಗುತ್ತೆ ಹಿಂಗೆ. ಆ್ಯಂಡ್ ಹಂಗೆ ಅದ್ರ ಜೊತೆಗೆ ನನ್ನ ಫ್ರೆಂಡ್ಸಿಗೆಲ್ಲ ಇನ್ವಿಟೇಷನ್ ಎಲ್ಲರನ್ನೂ ಕಳಿಸ್ತಾ ಇದ್ದೆ. ಅಂದರೆ ವಾಟ್ಸಪ್ಪಲ್ಲಿ ಎಲ್ರಿಗೂ ಮಾಡಿ ಅದನ್ನು ಒಂದು ಚಾಟ್ ಚಿಪಿತಿಲ್ಲ ಹಾಕಿ ಎಲ್ಲ ಮಾಡಿ ಯಾರ್ಯಾರಿಗೆ ಎಲ್ಲ ಮರ್ತಿರ್ಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲರದ್ದು ನೋಡಿ ಕಾಲ್ ಮಾಡಿ ಏನೋ ನೇಮೆಲ್ಲ ಬರ್ಕೊಂಡು ಅವ್ರಿಗೆ ಕಾಲ್ ಮಾಡಿ ಜೊತೆಗೆ ಅಲ್ಲಲ್ಲೇ ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದೀನಿ ಇನ್ವಿಟೇಷನ್ನ. ಸೊ ಎಲ್ಲರೂ ಬರ್ತಾರೆ ಮದುವೆಗೆ, ನೀವು ಎಲ್ಲರೂ ಬರ್ರಿ. ಆ್ಯಂಡ್ ಸ್ವಲ್ಪ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರೋದು ಸ್ವಲ್ಪ ಲೇಟ್ ಆಗ್ತಾಯಿದೆ ಗೈಸ್. ಯಾಕೆಂತಂದರೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ನನಗೆ. ಈ ಮದುವೆ ಕಾರ್ಯಕ್ರಮದಲ್ಲಿ ಅಂದರೆ ಮದುವೆದೇ ಕೆಲಸ ಜಾಸ್ತಿ ಆಗಿಬಿಟ್ಟಿದೆ. ಸೊ ಹಂಗಾಗಿ ಮೈಟ್ ಬಿ ಈ ಬ್ಲಾಗ್ಸ್ ಎಲ್ಲ ನಿಮಗೆ ಮದುವೆ ಆದಮೇಲೂ ಬರ್ಬೋದು, ಇಲ್ಲ ಮದುವೆಗೂ ಮುಂಚೆನೇ ಬರ್ಬೋದು. ಸೊ ಹಂಗಾಗಿ ಸ್ವಲ್ಪ ಡಿಲೇ ಆಗುತ್ತೆ. ಸೊ ಯಾರು ಬೇಜಾರು ಮಾಡ್ಕೊಬಿಟ್ರಿ. ಆಮೇಲೆ ಏನು ಬ್ರೋ ಇದು ಮದುವೆ ಆದಮೇಲೆ ನಮಗೆ ಮದುವೆ ಕರಿತಾಯಿದ್ದೀರಿ ಅಂತಲೂ ಅಂದ್ಕೊಂಬಿಟ್ರಿ. ಓಕೆ, ಸೊ ಈ ಥರ ನಡೀತಾ ಇದೆ ಮದುವೆ ಪ್ರಿಪ್ರೇಷನ್ಸು. ಆ್ಯಂಡ್ ಇವತ್ತು ಸಂಜೆ ಮೈಟ್ ಬಿ ನಮ್ಮ ಅಮ್ಮವ್ರು ಬರ್ಬೋದು. ಆ್ಯಂಡ್ ಈಗ ಆಲ್ರೆಡಿ ಮತ್ತೆ ಮಧ್ಯಾಹ್ನಕ್ಕೆ ನಾನೇ ಅನ್ನ ಮಾಡಬೇಕು. ಇಲ್ಲಿ ಮನೇಲಿ ತಾತ ಇದ್ದಾರೆ, ಅಣ್ಣ ಇದ್ದಾರೆ. ಸೊ ನನಗೆ 3 ಜನಕ್ಕೂ ಸೇರ್ಕೊಂಡು ಅಡುಗೆ ಮಾಡಬೇಕು. ಆ್ಯಂಡ್ ಸಾಂಬಾರು ನೆನೆ ಮಾಡೋದೇ ಐತೆ ಅಂತ ಹೇಳ್ದೆ ಯಾವಾಗಲೇ. ಸೊ ಅದಕ್ಕೆ ಅದ್ರ ಜೊತೆಗೆ ಅನ್ನ ಮಾಡಿಬಿಟ್ಟು ಅವ್ರಿಗೆಲ್ಲರಿಗೂ ಮಾಡಿಟ್ಬಿಟ್ರೆ ಸಂಜೆ ಅಷ್ಟೊಳಗೆ ನಮ್ಮ ಅಮ್ಮವ್ರು ಬಂದುಬಿಡ್ತಾರೆ. ಅವ್ರು ಬಂದಮೇಲೆ ಅವ್ರದ್ದೇನು ಮುಂದಿಂದು ಇರುತ್ತೆ ಅವ್ರು ಅದನ್ನು ಮಾಡ್ಕೊತಾರೆ. ಸೊ ಸದ್ಯಕ್ಕೆ ಇವಾಗ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ. ಆ್ಯಂಡ್ ಸ್ನಾನ ಮಾಡಬೇಕು. ಸೊ ಬನ್ನಿ ಹೋಗ್ಬಿಟ್ಟು ಸ್ವಲ್ಪ ಸ್ನಾನಗಿನ ಮಾಡಿಕೊಂಡು ಎಡಿಟಿಂಗ್ ಎಲ್ಲ ಮಾಡ್ತಾರೋಣ. ಅದಾದ್ಮೇಲೆ ಸ್ವಲ್ಪ ಟೈಮ್ ಆಗುತ್ತೆ, ಹೋಗ್ಬಿಟ್ಟು ಅನ್ನಕ್ಕೆ ಇಕ್ಕೋಣ. ಗೈಸ್ ನಾನು ಸ್ನಾನ ಮಾಡ್ಕೊಂಬಂದೆ. ಟೈಮ್ ಆಲ್ರೆಡಿ 2 ಗಂಟೆ ಆಗಿಬಿಟ್ಟೈತೆ. ಸೊ ನಮ್ಮ ತಾತವ್ರಿಗೆ ಊಟ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಟೆ. ಇಲ್ಲಿ 1 ಪಾವ್ ಅನ್ನ ವಿತ್ 1 ಇಂಚ್ ನೀರು. ಗೈಸ್ ಯಾರು ಅನ್ನ ಮಾಡಬೇಕು ಅಂತಂದರೆ 1 ಪಾವ್ ಅಕ್ಕಿಗೆ 1 ಇಂಚ್ ನೀರು ಹಾಕಿ, 2 ಪಾವ್ ಅಕ್ಕಿಗೆ 2 ಇಂಚ್ ನೀರು ಹಾಕಿ. ಆ್ಯಂಡ್ ಹಂಗೆ ಸಾಂಬಾರು ಮಾಡ್ಬಿಟ್ಟು ಹೋಗಿದ್ರಲ್ಲ ನಮ್ಮ ಮನೆಯವರು. ಸೊ ಅದನ್ನು ಬಿಸಿಗೆ ಇಟ್ಟಿದ್ದೀನಿ. ಸೊ ಅದು ಬಿಸಿ ಆದಮೇಲೆ ನೋಡಿ ಕುದೀತೈತಿ, ಕೊತ್ತ ಅಂತ ಕುದೀತೈತಿ. ಸೊ ಸಾಂಬಾರು ಬಿಸಿ ಆದಮೇಲೆ ಅನ್ನನೂ ಆದಮೇಲೆ ನಮ್ಮ ತಾತಂಗೆ ಊಟ ಹಾಕ್ಕೊಟ್ರೆ ಅವರು ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಆ್ಯಂಡ್ ಹಾಗೆ ನಾನು ಸ್ವಲ್ಪ ಊಟ ಮಾಡಿಬಿಟ್ಟು ಕಾರ್ಡ್ ಕೊಡಬೇಕು ಗೈಸ್. ಇಲ್ಲಿ ಪಕ್ಕದವ್ರಿಗೆ ಕಾರ್ಡ್ ಕೊಡೋಕೆ ಹೋಗ್ಬೇಕು. ಸೊ ಸಂಜೆ ನಮ್ಮ ಚೆಲುವಣ್ಣನ ಕರ್ಕೊಂಡು ಕಾರ್ಡ್ ಕೊಟ್ಬಿಟ್ಟು ಬರ್ತೀನಿ. ಬಂದಮೇಲೆ ಮಾಮೂಲಿ ಆ್ಯಸ್ ಯೂಶ್ವಲ್ ಸ್ಟ್ರೀಮು ಅದು ಇದು ಅಂತ ಆಗುತ್ತೆ. ಆ್ಯಂಡ್ ನಮ್ಮಮ್ಮವ್ರು ಕಾಲ್ ಮಾಡಿದ್ರು, ನಮ್ಮಮ್ಮವ್ರು ಬರ್ತಾವ್ರಂತೆ ಆ ಕಡೆಯಿಂದ. ಇವಾಗ ಅವ್ರ ಮನೇಲಿ ಲಗ್ನ ಕಟ್ಟಿಸ್ಬಿಟ್ಟು ಪೂಜೆ ಗೀಜೆ ಎಲ್ಲ ಮುಗಿಸಿ ಅಲ್ಲಿಂದ ಹಂಗೆ ಆಂಧವೇ ಬರ್ತಾ ಅಲ್ಲಿ ಯಡಿಯೂರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಅವರು ದೇವ್ರ ಪ್ರಸಾದ ತಿನ್ಕೊಂಡು ಬರ್ತಾರಂತೆ. ನಾನು ಅಂದ್ಕೊಂಡೆ ಇಲ್ಲಿಗೆ ಬರ್ತಾರೆ ಊಟಕ್ಕೆ ಅಂತ. ಅವರಿಗೂ ಕಾಲ್ ಮಾಡಿ ಕೇಳಿದೆ ಅದಕ್ಕೆ ಅನ್ನ ಮಾಡ್ಬೇಕಾ ನಿಮಗೂ ಅಂತ. ಸೊ ನಮಗೇನು ಬೇಡ, ನೀವು ಮಾಡ್ಕೊಳ್ಳಿ ಅಂತಂದರು. ಅದಕ್ಕೆ ನಮ್ಮಿಬ್ರಿಗೆ ಮಾಡಿಕೊಂಡು ಸಾಂಬಾರು ಇರೋದನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಬನ್ನಿ ಇವಾಗ ಅಡುಗೆ ಆದಮೇಲೆ ಊಟ ಮಾಡಿಬಿಟ್ಟು ಸ್ವಲ್ಪ ಎಡಿಟಿಂಗ್ ಮುಗಿಸ್ಬಿಟ್ಟು ಹಂಗೆ ಕಾರ್ಡ್ ಕೊಟ್ಬಿಟ್ಟು ಬರೋಣ. ಗೈಸ್ ನಾನು ಊಟ ಮಾಡ್ಕೊಂಡು ಕೂತಿದ್ದೆ, ನಮ್ಮಮ್ಮವರು ಬಂದರು. ಲಗ್ನ ಕಟ್ಸಕ್ಕೆ ಹೋಗಿದ್ದಿ ಈಗ ಬಂದವ್ರಿ ಆಯ್ತಾ ಎಲ್ಲ ಕಥಮ್. ಇಲ್ಲಿ ಮೇಡಮ್ ಅವ್ರು ಇಲ್ಲಿ ಲಗ್ನ ಕಟ್ಸಕ್ಕೆ ಹೋಗ್ಬಿಟ್ಟು ಈಗ ಬಂದವ್ರಿ. ಎಲ್ಲಿ ಅವಳು ನೋಡಿ ಟಿ ವಿ ನೋಡ್ಕೊಂಡು ಕೂತವಳೆ. ಏಯ್ ಎಲ್ಲೋಗಿದ್ದೆ ಹಾಂ ಎಲ್ಲೋಗಿದ್ದೆ ಹಾಂ? ಚಿಕ್ಕಿ ಏನು ಚಿಕ್ಕಿಯವ್ರ ಮನೆಗೆ ಹೋಗಿದ್ದಾ? ನೋಡ್ದ ಚಿಕ್ಕಿನ? ಬಿಕ್ಲಿಸ್ತಾಳೆ, ನೀರು ಕೊಡಮ್ಮ ಯಾಕೋ. ಗೈಸ್ ಬೆಳಿಗ್ಗೆ ಓದೋರು ಇವಾಗ ಬಂದವ್ರೆ.
ನೋಡಿ ಕಾರ್ ತಂದು ಅಯ್ಯೋ ಓ ಗೈಸ್ ನೋಡಿ ಗ್ರೆನೇಟೇ ಹೊಡೆದೋಗೈತಿ. ಕಾರ್ ತಂದು 10,000 ಗ್ರೆನೇಟ್ ಹೊಡೆದೋಯ್ತು. ಎಂತ ಮಾಡೋದು ಅಮ್ಮ ಗ್ರಾನೈಟ್ ಹೊಡೆದೋಗದಲ್ಲಮ್ಮ. ಬನ್ನಿಲ್ಲಿ. ಇಲ್ಲಿ ನೋಡಿ ಬಳ್ಳಂದೈತಿ ಹೊಡೆದೇ ಹೋಯ್ತಲ್ಲ ಗೈಸ್. ಇದು ಕಾರ್ದು ವೆಯ್ಟ್ ತಡಿಯಲ್ವ ಅದು ಗ್ರೆನೇಟು. ಕಾರ್ ವೆಯ್ಟ್ ತಡಿಯಲ್ವ ಗ್ರೆನೇಟು. ಮಧ್ಯೆ ಗ್ಯಾಪ್ ಇದ್ರು ಅದು ಹೆಂಗೆ ಹೊಡೆದೋಯ್ತು. ಮತ್ತಿವಾಗ ಇಲ್ಲಿಗೆ ಬೇರೆ ತಂದು ಹಾಕ್ಬೇಕು ಗೈಸ್ ಗ್ರೆನೇಟು. ಮಧ್ಯೆ ಜಾಸ್ತಿ ಗ್ಯಾಪ್ ಇತ್ತಲ್ಲ, ಸೊ ಅದಕ್ಕೆ ಹೊಡೆದೇ ಹೋಯ್ತು. ಎಷ್ಟೊತ್ತಿಗೆ ಹೋದ್ರಿ? 8 ಗಂಟೆಗೆ ಹೋಗಿದ್ರಿ? ಅಷ್ಟು ಬೇಗವಾ? ಮತ್ತು 9 ಗಂಟೆ 9:15 ಆಯ್ತದೆ ಅಂದರೆ ಹೋಗೋಷ್ಟೊಳಗೆ? ಬೇಗ ಬಿಟ್ಟು 6 ಗಂಟೆಗೆ ಬಿಟ್ಟು ಹಾಂ ಕೆಚ್ಕೊಂಡು ಹೋಗಿ 8 ಗಂಟೆಗೆ ಅಲ್ಲೇ 8 ಗಂಟೆಗೆ ಅಲ್ಲೇಯಾ? ಏನು ಮಾಡ್ಸಿದ್ರು ತಿಂಡಿಗೆ? ಅವರು ಒಟ್ಟಿಗೆ ಊಟ ಒಬ್ಬಿಟ್ಟು ಚಿತ್ರಾನ್ನ. ಓ ಒಬ್ಬಿಟ್ಟು ಊಟ ಮಾಡಿಸಿದ್ರಂತೆ ನೋಡಿ ಗಾಯ್ಸ್. ನಮಗೆ ಇಲ್ಲ ಒಬ್ಬಿಟ್ಟು ಊಟ. ಕೋಸಂಬರಿ ಪಲ್ಯ. ಏನಾಯ್ತಾ ಗೊತ್ತಿಲ್ಲ. ಪೈಪ್ ಹೊಡೆದಾಗಿದ್ದದ? ಇಲ್ಲ ಏನಾಗಿರಕ್ಕಿಲ್ಲ ಕಣಂತೆ. ತೆಗೆದು ನೋಡು. ಏನಾಗಿರಕ್ಕಿಲ್ಲ ಕಣಂತೆ. ಹೇಳಿ. ಕೋಸಂಬರಿ ಪಲ್ಯ ಆಮೇಲೆ ಅದು ಅನ್ನ ಸಾರು ಒಬ್ಬಟ್ಟು. ಅನ್ನ ಸಾರು ಒಬ್ಬಟ್ಟು. ಎಷ್ಟೊತ್ತು ಬಿಟ್ರಿ? ಚಿತ್ರಾನ್ನ. ಎಷ್ಟೊತ್ತು ಬಿಟ್ರಿ? ನಾವು 12:15. 12:15 ಅಲ್ಬಿಟ್ರಿ. ಮತ್ತೆ 4:15 ಆಯ್ತಲ್ಲಮ್ಮ? ಅಲ್ಲಿ ಅಡಿಗೆ ಹೋಗಿ ಹಾಂ ಕರೆಕ್ಟ್ ದೇವಸ್ಥಾನಕ್ಕೆ ಹೋಗಿ. ಕರೆಕ್ಟ್. ಅಲ್ಲಿಂದ ಅಲ್ಲಿ ಚೌಲ್ಟ್ರಿ ಹತ್ರಕ್ಕೆ ಹೋಗಿ ರೂಮ್ಗೆ ಹೇಳ್ಬಿಟ್ಟು ಒಂದು 5 ರೂಮ್ಗೆ ಹೇಳಿದ್ರ 5 ಸಾಕದ? ಅದೇನೋ ಅವ್ರಿಗೇನೋ ಬೇಕು ಅಂತ ಯಾರ್ದಾರು ಬಂದೋರ್ಗಳಿಗೆ ಅಂತ ಒಂದು 5 ಹೇಳಿದ್ರು. ಅಲ್ಲ ಇದಾವೆಲ್ಲ. ಅಲ್ಲ ಇದಾವೆ 10 ಅಷ್ಟೇ. 10 ಸಾಕದವ? ಉಳ್ಕೊಳ್ಳೋರಿಗೆ ಹಾಂ ಹೊಡೆದಾಯ್ತಾ? ಒಂದು 10 ಹೇಳ್ಬೇಕಿತ್ತು. ಹೊಡೆದಾಗಿಲ್ಲ ಕಣಂತೆ. ಅದೆಲ್ಲ ಹೊಡೆದದು. ಈ ಕಡೆಗೆ ಬಂದಿದ್ರೆ ಏನೂ ಆಯ್ತಿರ್ಲಿಲ್ಲ. ಸೆಂಟ್ರಲ್ ಬಂದ್ಬಿಟ್ಟವ್ರಲ್ಲ ಬಡ್ ಅಂದಾಗದು. ಚೂರು ರೈಟಿಗೆ ಬರಬೇಕಿತ್ತು ಗೈಸ್. ಸೊ ಇವತ್ತು ಸಕ್ಸಸ್ಫುಲಿ ಹೋಗ್ಬಿಟ್ಟು ಏನದಮ್ಮ ಏನು ಕಟ್ಸಕ್ಕೆ ಹೋಗಿದ್ದು ನೀವು? ಲಗ್ನ ಕಟ್ಸಕ್ಕೆ ಹೋಗಿದ್ರು. ಸೊ ಅದು ಮುಗಿಸ್ಕೊಂಡು ಬಂದವ್ರೆ. ನನಗೆ ಕಾರ್ಡ್ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾರೆ. ಕಾರ್ಡ್ ಕೊಡೋಕ್ಕೆ ನನಗೆ ಇಲ್ಲಿ ಯಾರು ಗೊತ್ತಿಲ್ಲ ಅಂತಂದೆ. ಅದಕ್ಕೆ ನಮ್ಮಮ್ಮ ಒಂದು ಕಡೆಯಿಂದ ಕೊಡಬೇಕು ಅಂತ ಹೇಳ್ತೈತೆ. ಸೊ ಪಕ್ಕದಲ್ಲಿರೋ ಊರಿಗೆ ಒಂದು ಕಡೆಯಿಂದ ಕೊಡಬೇಕು. ಸೊ ಇದೊಂದು ಪೆಂಡಿಂಗ್ ಇದೆ. ಸೊ ಬನ್ನಿ ಕೊಡೋಣ. 1 ಲೀಟ್ರ್ ಹಾಲು 1 ಲೀಟ್ರ್ ಮೊಸರು ಬೇಕಾ? ನೋಡಿ ಗೈಸ್ ಬೆಳಗ್ಗೆ ಹೋಗ್ಬಿಟ್ಟು ಇವಾಗ 1 ಲೀಟ್ರ್ ಹಾಲು 1 ಲೀಟ್ರ್ ಮೊಸರು ತಗೊಂಬನ್ನಿ ಅಂತ ಹೇಳ್ತಾವ್ರೆ. ಆಯಿತಾ? ಚೆನ್ನಾಯ್ತಾ ಫಂಕ್ಷನ್ನು? ಫಂಕ್ಷನ್ ಅಲ್ಲ ಪೂಜೆ. ದೇವಸ್ಥಾನದಲ್ಲಿ ದರ್ಶನ ಅದು ಚೆನ್ನಾಯ್ತಾ? ಸೂಪರ್. ಜನ ಇರಲಿಲ್ಲ, ಒಳ್ಳೆ ದರ್ಶನ ಆಗೈತೆ ಹಂಗಿದ್ರೆ. ಸೊ ಬನ್ನಿ ಗೈಸ್ ಅವ್ರಿಗೊಂಚೂರು. ಹೋಯ್ತೀನಿ ಈಗ. ಏನೇನು ಬೇಕು? ಓಕೆ 1 ಲೀಟ್ರ್ ಹಾಲು 1 ಲೀಟ್ರ್ ಮೊಸರು ಅಂತ. ಬನ್ನಿ ಗೈಸ್ ಹೋಗ್ಬಿಟ್ಟು ಸಾಂಬಾರನ್ನ. ನಾನು ಶ್ರೀ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ನಮ್ಮ ಮನೆಯವರೆಲ್ಲ ಆಲ್ರೆಡಿ ಹೋಗಿ ಮಲ್ಕೊಂಬಿಟ್ಟಿದ್ರು. ಆ್ಯಂಡ್ ಟೈಮ್ ನೋಡಿ ಗೈಸ್, ಮಿಡ್ನೈಟ್ 12 o'clock ಆಗಿದೆ. ಜಸ್ಟ್ 10 minutes ಮೋರ್ ಮಿಡ್ನೈಟ್ 12 o'clock ಆಗಿದೆ. ನಮ್ಮ ಮನೆಯವರೆಲ್ಲ ಪಾಪ ಆಲ್ರೆಡಿ ಮಲ್ಕೊಂಬಿಟ್ಟಿದ್ರು. ಸೊ ನನಗೆ ಯಾವುದೋ ಕಾಲ್ ಬಂದಿತ್ತು ಅಂತ ಅಂದ್ಬಿಟ್ಟು ಐ ವಾಸ್ ಟಾಕಿಂಗ್ ಲೈಕ್ 1.5 hour ಮಾತಾಡಿದ್ದೀನಿ. ಸೊ ಅದು ಸ್ವಲ್ಪ ಏನೋ ಇಂಪಾರ್ಟೆಂಟ್ ಇತ್ತು. ಸೊ ಅದಕ್ಕೆ ಮಾತಾಡ್ಕೊಂಡು ಕೂತಿದ್ದೆ. ಆ್ಯಂಡ್ ಹೊರಗಡೆ ಬಂದು ನೋಡೋಷ್ಟೊಳಗೆ ಎಲ್ಲರೂ ಊಟ ಮಾಡ್ಬಿಟ್ಟು ಆಲ್ರೆಡಿ ಹೋಗಿ ಪಾಚ್ಕೊಂಬಿಟ್ಟವ್ರೆ. ಆ್ಯಂಡ್ ನಿಮಗಿವತ್ತು ನನ್ನ ಸ್ಪೆಷಲ್ ಏನು ಗೊತ್ತಾ? ನನ್ನ ಸ್ಪೆಷಲ್ ಅಂತಂದರೆ ನನಗೆ ಊಟಕ್ಕೆ ಏನು ಸ್ಪೆಷಲ್ ಗೊತ್ತಾ? ಬನ್ನಿ ತೋರಿಸ್ತೀನಿ. ಏನು ಬಂದಿರ್ಬೋದು ಗೆಸ್ ಮಾಡಿ ಗೈಸ್. ಏನು ಬಂದಿರ್ಬೋದು ಗೆಸ್ ಮಾಡಿ. ಗೆಸ್. ಇವತ್ತು ನಮ್ಮಮ್ಮವರೆಲ್ಲ ಲಗ್ನ ಕಟ್ಸೋಕ್ಕೆ ಅಂತ ಹೋಗಿದ್ರಲ್ವಾ. ಸೊ ಅದಕ್ಕೆ ನಮ್ಮತ್ತೆ ಮನೆ ಕಡೆಯಿಂದ ಊಟ ಕಳಿಸಿದ್ದಾರೆ. ಏನೇನು ಕಳಿಸಿದ್ದಾರೆ? ಒಬ್ಬಟ್ಟಿದೆ, ಆಮೇಲೆ ಅನ್ನ ಇಲ್ಲೇ ಮಾಡ್ಕೊಂಡಿದ್ರು ಬಿಡಿ, ಅದೇನು ತಂದಿಲ್ಲ. ಅದ್ರ ಜೊತೆಗೆ ಒಬ್ಬಟ್ಟಿನ ಸಾಂಬಾರ್, ಮೈ ಫೇವ್ರೇಟ್. ನಮ್ಮತ್ತೆ ನೋಡಿ ನನಗೋಸ್ಕರ ನಮ್ಮತ್ತೆ ಕಳಿಸಿರೋದ ನಮ್ಮವ್ರು ಕಳಿಸಿರೋದು ಇದು. ನಮ್ಮತ್ತೆ ನೋಡ್ತಾಯಿದ್ರೆ ಬ್ಲಾಗು ಇಲ್ಲ ನಮ್ಮವ್ರು ನೋಡ್ತಾಯಿದ್ರೆ ಪ್ಲೀಸ್ ಕಮೆಂಟ್ ಹಾಕ್ಬಿಟ್ಟು ಆನ್ಸರ್ ಮಾಡಿ, ಓಕೆನಾ? ನೀವು ಕಳಿಸಿರೋದಾ ಇಲ್ಲ ನಮ್ಮತ್ತೆ ಕಳಿಸಿರೋದಾ ಅಂತ. ನನಗೆ ಗೊತ್ತಿರೋ ಪ್ರಕಾರ ನಮ್ಮತ್ತೆನೇ ಕಳಿಸಿರ್ತಾರೆ ಗೈಸ್. ಇವ್ರು ಅಷ್ಟೊಂದಲ್ಲೆಲ್ಲ ಬರೀ ತಿನ್ಬಿಟ್ಟು ಮನೆ ಕಳೋದು ಅಷ್ಟೇ ಗೊತ್ತಿರ್ತದೆ ಅವರಿಗೆ. ಸೊ ನಮ್ಮತ್ತೆ ಪಾಪ ನಮ್ಮ ಅಳಿಯಂದ್ರಿಗೆ ಅಂತ ಒಬ್ಬಟ್ಟು ಸಾಂಬಾರು ಮತ್ತು ಬೀನ್ಸ್ ಪಲ್ಯನೂ ಕಳಿಸಿದ್ರಂತೆ. ಆ ಬೀನ್ಸ್ ಪಲ್ಯ ಸಖತ್ತಾಗೈತೆ, ಅಮ್ಮ ತಿನ್ನು ಅಂತಂದರು. ಬಟ್ ಬೀನ್ಸ್ ಪಲ್ಯ ತಿನ್ನೋಕ್ಕೆ ಏನಾಗಿತ್ತು ಅಂತಂದರೆ ನಮಗೆ ಡಾಕ್ಟ್ರ್ ಹೇಳಿದ್ದಾರೆ ದಟ್ ತರಕಾರಿ ಎಲ್ಲ ತಿನ್ನಬೇಡಿ ನೀವು, ಬರೀ ಇಂಥದ್ದೇ, ತುಂಬ ಅದು ದೇಹಕ್ಕೆ ಹಾನಿಕರ ಅಂತ ಹೇಳ್ಬಿಟ್ಟಿದ್ದಾರೆ ನಮಗೆ.
ಸೊ ಅದಕ್ಕೆ ನಾವು ತರಕಾರಿ ಎಲ್ಲ ತಿನ್ನೋಕೆ ಹೋಗಿಲ್ಲ ಗೈಸ್. ಹಂಗೆ ಅಂದ್ಬಿಟ್ಟು ಯಾರು ತಿಂದೇ ಇದ್ಕಿದ್ಬಿಟ್ಟಿರಿ ಗೈಸ್. ಆ್ಯಂಡ್ ಈ ಬ್ಲಾಗೆಲ್ಲ ನಿಮ್ಮ ಮನೆಯವ್ರಿಗೆ ತೋರಿಸ್ಕಿರ್ಸಿರಿ, ಅಮ್ಮ ತರಕಾರಿ ತಿಂದರೆ ಏನೋ ಹಾನಿಕಾರ ಅಂತೆ, ಅದಕ್ಕೆ ತಿನ್ನಬಾರ್ದಂತೆ ಅಂತ ಹೇಳ್ಗಿಡೀರಿ. ಆಮೇಲೆ ನಿಮ್ಮ ಅಮ್ಮದಿರೆಲ್ಲ ಅಟ್ಟಾಡ್ಸ್ಕೊಂಬಂದು ನನಗೆ ಹೊಡಿತಾರೆ. ಸೊ ಅದಾದ್ಮೇಲೆ ನಾನಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ಅಲ್ಲಿ ಸ್ಟಕ್ ಆಗಿದ್ನಾ. ಸೊ ಹೊರಗಡೆ ಬಂದು ನೋಡ್ತೀನಿ, ಫುಲ್ಲು ಮಳೆ ಅಂದ್ಕೊಳ್ಳಿ. ಅವನ ಅಜ್ಜಿ ನೋಡಿ, ಇದೆಲ್ಲ ಫುಲ್ ತೇವ ಆಗೋಗಿದೆ. ಆ್ಯಂಡ್ ಅದಾದಮೇಲೆ ಇಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಮಧ್ಯಾಹ್ನ ಹೊಡೆದಾಕ್ಬಿಟ್ಟಿದ್ವಲ್ಲ ಗ್ರೆನೇಟು. ಸೊ ಆ ಗ್ರೆನೇಟ್ ಈಗ ಆಲ್ರೆಡಿ ರಿಪ್ಲೇಸ್ಮೆಂಟ್ ಗ್ರೆನೇಟ್ನ ತಂದು ಹಾಕ್ಬಿಟ್ಟಿದ್ದೀವಿ. ಇಲ್ಲ ಅಂತಂದರೆ ಗುಂಡುಳಿ ಕೆರರು ಓಡಾಡೋರು ಬಿದ್ದು ಬಿಟ್ಟು ಟ್ರೈನ್ ಮಾಡ್ದು ಆಮೇಲೆ. ಸೊ ಅದಕ್ಕೆ ಇಲ್ಲೆಲ್ಲ ನೋಡಿ ಫುಲ್ ಮಳೆ ನೀರು. ಇದ್ಯಾಕೆ ಬ್ಲರ್ ಆಗ್ತೈತಿ ರೀ ಗೈಸ್, ಒಂದೇ ನಿಮಿಷ ರೀ. ಈಗ ಝುಮೌಟ್ ಆಯಿತು. ಸೊ ಇಲ್ಲೆಲ್ಲ ಫುಲ್ ಮಳೆ ಬಂದುಬಿಟ್ಟಿತ್ತು. ನಾನು ಇದೇನು ಹೊರಗಡೆ ಇಷ್ಟೊಂದು ಚಳಿ ಆಗ್ತೈತಲ್ಲ ಅಂತ ಡೋರ್ ತೆಗೆದು ನೋಡ್ತೀನಿ, ಸಿಕ್ಕಾಪಟ್ಟೆ ಮಳೆ ಬಂದುಬಿಟ್ಟಿದೆ. ಆ್ಯಂಡ್ ಗೈಸ್ ನಾವು ಮತ್ತೆ ನಂಗೆ ಊಟ ಕಳಿಸಿದರೆ, ಇನ್ನೂ ಊಟ ಮಾಡಿಲ್ಲ ನಾನು. ಇಷ್ಟೊತ್ತು ಮಾತಾಡ್ಕೊಂಡು ಕೂತಿದ್ದೆ ಅಲ್ಲಿ. ಸೊ ಇನ್ನೂ ಊಟ ಮಾಡಿಲ್ಲ ನೋಡಿ, ಟೈಮ್ 12 o'clock ಆಗೋಯ್ತು. ನಮ್ಮ ಮತ್ತೆ ಮಾಡಿ ಕಳಿಸಿರೋ ಒಬ್ಬಟ್ಟಿನ ಸಾಂಬಾರನ್ನ ಸಂಪೂರ್ಣವಾಗಿ ಸವಿಯೋಣ ಬನ್ನಿ. ಆ್ಯಂಡ್ ನಮ್ಮನೆ ಬೆಳಗ್ಗೆ ಹೋಗಿದ್ದ ಕಾರ್ಯ ಎಲ್ಲ ಸಖತ್ತಾಗಾಯ್ತಂತೆ. ಸೊ ಇನ್ನೇನು ಗೈಸ್, ಇನ್ನೊಂದು ಬಂದೇ ಬಿಡ್ತು ನನ್ನ ಮದುವೆ. ನನ್ನ ಜೀವನದಲ್ಲಿ ಯಾರೋ ಒಬ್ಬರು ಬರ್ತಾವ್ರೆ, ಅಯ್ಯೋ ಎಷ್ಟು ಖುಷಿ ಆಗ್ತೈತೆ ನನಗೆ. ಸೊ ಮ್ಯಾರೇಜ್ ಲೈಫ್ ಗೈಸ್, ಜೀವನದಲ್ಲಿ ಬೇರೆ ಏನಾದರೂ ಆಗ್ತಾ ಇರಬೇಕು. ಸೊ ನೋಡಿ, ಇಷ್ಟು ದಿನ ನಾನು ಒಬ್ಬನೇ ಇದ್ದೆ, ಇವಾಗ ನನಗೆ ಅಂತ ನನ್ನ ಜೀವನದಲ್ಲಿ ಒಬ್ಬರು ಬರ್ತಾವ್ರೆ. ಸೊ ಎಷ್ಟು ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಸೊ ಅವ್ರು ಬಂದಮೇಲೆ ನನಗೇನು ಎಕ್ಸ್ಪೆಕ್ಟೇಷನ್ ಅಂತ ಏನಿಲ್ಲ. ಬಂದು ನಮ್ಮ ಮನೆಗೆ ಅಡ್ಜಸ್ಟ್ ಆಗಿ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಏನಂತೀರಾ ರೀ, ಆಗ್ತೀರಾ ತಾನೇ? ಆಗ್ತಾರೆ ಗೈಸ್, ಅವರು ಎಷ್ಟಾದರೂ ನಮ್ಮೋರಲ್ವ, ಆಗಲೇಬೇಕು. ಸೊ ಬನ್ನಿ, ಇವಾಗ ನಮ್ಮ ಮತ್ತೆ ಕಳಿಸಿರೋ ಊಟನ ಚೆನ್ನಾಗಿ ತಿಂದ್ಬಿಟ್ಟು ಶಿಸ್ತಾಗಿ ಹೋಗ್ಬಿಟ್ಟು ಮಲ್ಕೊಂಬಿಡೋಣ. ಆಲ್ರೆಡಿ 12 ಗಂಟೆ ಆಗಿಬಿಟ್ಟಿದೆ. ಆ್ಯಂಡ್ ವ್ಲಾಗ್ಸ್ ಎಲ್ಲ ತುಂಬ ಪೆಂಡಿಂಗ್ ಐತೆ ಗೈಸ್. ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ನನಗೆ. ಅದ್ರ ಜೊತೆಗೆ ರೀಲ್ಸ್ ಮಾಡೋಕ್ಕೂ ಟೈಮ್ ಸಿಗ್ತಾಯಿಲ್ಲ. ಸೊ ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಸೊ ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದೇ ಥರ ಮದುವೆ ವ್ಲಾಗ್ಸ್ ಬರ್ತಾನೆ ಇರುತ್ತೆ. ಸೊ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯರನ್ನಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬೈ ಗೈಸ್, ಸೈನಿಂಗ್ ಆಫ್.